ಇದೇ ರೀತಿ ಕುತೂಹಲವಾದ ವಿಷಯಗಳಿಗಾಗಿ ಮತ್ತು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ನಾವು ಮಾಡುವಂಥ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನಮಸ್ಕಾರ ಗೆಳೆಯರೇ, ಈಗಾಗಲೇ ನೀವು ಹಿಂದಿನ ಭಾಗದಲ್ಲಿ ನೋಡಿದ ಹಾಗೆ ನಮ್ಮ ನಿಂಗಮ್ಮ ತನ್ನ 2 ಹೆಣ್ಣು ಮಕ್ಕಳ ಮದುವೆ ಮಾಡಿದ್ದಳು. ಅದರ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮ ನಿಂಗಮ್ಮ ತನ್ನ ದೊಡ್ಡ ಮಗಳನ್ನು ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದಳು. ಅವರು ಅವರ ಮಕ್ಕಳೊಂದಿಗೆ ಸಂತೋಷವಾಗಿದ್ದರು. ಇನ್ನು 2ನೇ ಮಗಳು ಮಂಜುಳಾಳನ್ನು ಮದುವೆ ಮಾಡಿಕೊಂಡಿದ್ದ. ಅಳಿಯ ಒಬ್ಬ ದೊಡ್ಡ ಕುಡುಕ ಆಗಿದ್ದ. ಪಾಪ ಮಂಜುಳಾಳನ್ನು ಗರ್ಭಿಣಿ ಮಾಡಿ ಹೊಡೆದು ಬಡಿದು ತವರು ಮನೆಗೆ ಕಳುಹಿಸಿದ್ದ. ಹೀಗಿದ್ದ ಕಾರಣ ನಿಂಗಮ್ಮನ ಕುಟುಂಬಕ್ಕೆ ಇರೋ ಕಷ್ಟದಲ್ಲಿ ಮತ್ತೊಂದು ಚಿಂತೆ ಕಾಡುತ್ತಿತ್ತು. ಇದೆಲ್ಲದರ ನಡುವೆ ತನ್ನ ಗಂಡ ಮತ್ತು 2 ಗಂಡು ಮಕ್ಕಳ ಜೊತೆ ದುಡಿದು ಇದ್ದ ಸಾಲವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ವಲಸೆ ಹೋಗಿದ್ದ ನಿಂಗಮ್ಮ ಮತ್ತೆ ತನ್ನ ಸ್ವಂತ ಊರು ಆಗಿದ್ದ ವಾರಿಕಲ್ಲಿಗೆ ಮರಳಿ ಬಂದಳು. ಬಂದ ಮೇಲೆ ಅವಳಿಗೆ ಮತ್ತೊಂದು ಚಿಂತೆ. ಈ ನಮ್ಮ ನಿಂಗಮ್ಮನ ಕಥೆ ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಗಂಟೆಯನ್ನು ಒತ್ತಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.